ಮನಸ್ಸು ಮಾಡಿದರೆ ಸಾಧಿಸಬಲ್ಲನು ಎಂಬ ಈ ಮಾತಿಗೆ ಮಾಯ ಪ್ರೀತಿಸುತ್ತಿರುವ ಸುಂದರನ ಹೆಂಡತಿ ಪ್ರೀತಿಯೇ ಸಾಧ್ಯ. ಸಂಪತ್ತಿನ ಶಿಖರವನ್ನೇರು ಸುಳಿ ಎಂದು ತಿರುಗುತ್ತಿರುವ ಆ ರೂಪವಂತಿ ಪ್ರೀತಿಯನ್ನು ಬೇಟೆಯಾಡಬೇಕೆಂದವಳ ಹೂದೋಟದಲ್ಲಿ ಸಾಧಿಸ್ತಾಳೆ. ತಾನಾಗೆ ಆಟ ಆಡುತ್ತಾ ಬಂದು ಬಿದ್ದಳು ನನ್ನ ಮಾಯಾ ಪಂಜರದ ನಿನ್ನನ್ನೇ ರಂಜನೆಯಾಗಿ ನಡೆಸಿ ನಿನ್ನಿಂದಲೇ ಜೋತಿಯನ್ನು ಒಲಿಸಿಕೊಂಡು ಲಕ್ಷ್ಮಿ ಪುಟ್ಟದಲ್ಲಿ ನಡೆಯುತ್ತಿರುವ ನಿನ್ನ ಗಂಡ ಹಾಗೂ ನಿನ್ನ ಮೈದನ್ನು ನಿನ್ನಿಂದಲೇ ಕೊಲೆ ಮಾಡಿದ. ನಾ ಬಯಸಿದ ಯಾವ ನಿಮ್ಮ ಸರ್ವ ಆಸ್ತಿಯ ಅಧಿಕಾರಿಯಾಗಿ ನಾನು ನಡೆಯದೆ ಹೋದರ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿ ಮಯ ವೆಲ್ಕಮ್. ಹಲೋ ಮಿಸ್ಟರ್ ಸರ್, ಎಷ್ಟು ವೇಗದಿಂದ ಹೊರಟಿದ್ರಲ್ಲ, ಯಾಕೆ? ನಿನ್ನನ್ನೇ ಕಾಣಬೇಕೆಂದು ಆತರದಿಂದ ಹೊರಟಿದ್ದೆ. ಅದರಲ್ಲಿ ನೀನೇ ಬಂದು ಬಿಟ್ಟಿಯಲ್ಲ, ಸಂತೋಷ. ಅವತ್ತು ಏನೋ ಒಂದು ವಿಷಯ ಹೇಳ್ತೇನಂದ್ರಲ್ಲ, ಅದು ಏನಂತ ಬೇಗ ಹೇಳ್ತೀರಾ? ಅದು ಅಂತಿಂತ ವಿಷಯವಲ್ಲ ಪ್ರೀತಿ, ನಿನ್ನ ಜೀವ ಸಜೀವವಾಗುವ ವಿಷಯ. ಅಂದರೇನು ಪ್ರೀತಿ? ಹೆಸರಿಗೆ ಮಾತ್ರ ನಿನ್ನ ಗಂಡ ನಿನ್ನನ್ನು ಎರಡನೇ ಹೆಂಡತಿಯನ್ನಾಗಿ ಸ್ವೀಕರಿಸಿಕೊಂಡು ಮಡದಿಯನ್ನಾಗಿ ಆ ಜ್ಯೋತಿಯ ಜೊತೆ ಸಂಪೂರ್ಣವಾಗಿ ವರ್ತಿಸುತ್ತಿದ್ದಾನೆ ಆ ನಿನ್ನ ಗಂಡ. ಈ ರೀತಿ ಚೀರಾಡಿ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡಲಿ? ನನ್ನದು ಹೇಳುವ ಕೆಲಸ ಬಿತ್ತು ಹೇಳಿದೆ, ಇದರ ಮೇಲೆ ನಿನ್ನಿಚ್ಛೆ. ಇದು ಎಂತ ದುರ್ಘಟನೆ ನಡೀತು ನನ್ನ ಬಾಳಿನಲ್ಲಿ. ಈಗ ನಾನು ಏನು ಮಾಡ್ಬೇಕಂತ ನನಗೊಂದು ತಿಳಿತಾ ಇಲ್ಲ. ಅದಕ್ಕಿರುವುದು ಒಂದೇ ಒಂದು ದಾರಿ ಪ್ರೀತಿ. ಅದು ನೀ ನನ್ನ ಮಾತಿನಂತೆ ನಡೆದರೆ ಮಾತ್ರ ನಿನ್ನ ಬಾಳು ಬಂಗಾರವಾಗಿ ಶೃಂಗಾರದ ಸಿರಿಗಳಲ್ಲಿ ಅಪ್ಪಡಲು ಮಂಚವನ್ನೇ ಇರ್ತೀಯ. ಇಲ್ಲದಿದ್ದರೆ ಬೀದಿ ಭಿಕ್ಷೆಗಳಾಗಿ ಆ ಎತ್ತಿ ಹಾಕಿದ ಹಳಸಿದ ಅನ್ನವನ್ನು ತಿಂದು ಜೀವಿಸಬೇಕಾಗುತ್ತದೆ. ಆ ಜ್ಯೋತಿಯನ್ನು ಗುಂಡಿಗೆ ಕೊಂದು ಬಿಡ್ಲಿ? ಅವಳನ್ನು ಕೊಂದರೆ ನಿನ್ನ ಬಾಳಿಗೆ ಎಂದಾದರೂ ತೃಪ್ತಿ ಸಿಗಬಹುದೇ? ರಾತ್ರಿ ರಂಜಿಸಲು ತೇಜ ಪುಂಜನಾಗಿ ಬಂದ ನಿನ್ನ ಗಂಡನಿಗೆ ಬಾಳಿನ ಪ್ರಾಮಾಣಿಕತೆ ನಟನೆಯನ್ನೇ ಮಾಡಿ ಆಭರಣದ ಆಸೆಯನ್ನು ಹೆಚ್ಚಿ ಅವರ ಆಸೆಯನ್ನು ಕೈ ತೆಗೆದುಕೋ ಮೊದಲು. ಆಮೇಲೆ ಏನಿದೆ ಪ್ರೀತಿ? ಆ ಪ್ರೀತಿ ಮಾಡಿದ ಮುಯ್ಯ ನಿನಗೆ ತೀರಬೇಕಾದರೆ ಅವರನ್ನ ರಾಜಣ್ಣನು ಮನೆಯಿಂದ ಹೊರಹಾಕಿ ಬಿಡು. ಇಷ್ಟಕ್ಕೆ ಮುಗಿಯಲಿಲ್ಲ ಪ್ರೀತಿ ನನ್ನ ಐಡಿಯಾ. ಇಷ್ಟಕ್ಕೆ ಮುಗಿಯಲಿಲ್ಲ ಪ್ರೀತಿ ನನ್ನ ಐಡಿಯಾ. ಆಸ್ತಿಗೆ ಸಹಿ ಹಾಕಿದ ನಂತರ ನಿನ್ನ ಗಂಡ ನಿನ್ನೊಂದಿಗೆ ಸರಿಯಾಗಿ ವರ್ತಿಸದೇ ಇದ್ದರೆ ಕ್ಷಣದಲ್ಲೇ ಗುಂಡು ಹಾಕಿ ಕೊಂದು ಬಿಡುವ ನಿನ್ನ ಗಂಡನ ಗಾಢವಾದ ದೇಹವನ್ನು. ಸರಿ, ತಾಳಿ ಕಡಿದ ಗಂಡನ ಕೊಂದ್ರೆ ಮುಂದೆ ನನ್ನ ಗತಿ ಏನಂತ ವಿಚಾರ ಮಾಡಿದ್ದೇನೆ. ಎಲ್ಲ ಸಿರಿ ಸಂಪತ್ತಿಗೆ ನೀನೇ ಒಡತಿಯಾದ ಮೇಲೆ ಕೈ ಇಡುವ ಪತಿ ನಾನಿಲ್ಲವೇ? ಎಂತ ಚಾಣಾಕ್ಷತೆಯೇ ನಿಮ್ದು. ಆ ಬಲೆಯಾಗಿ ಕೊಂಗಳಿನೇ ತಂದು ಹೋಗ ನನ್ನ ಬಾಳಿಗೆ ಹೊಸ ಚೈತನ್ಯ ತಂದುಕೊಟ್ಟೆ. ನಿಮಗೆ ನಾನಿಂದ ಋಣಿಯಾಗಿದ್ದೇನೆ. ಹಾಗಾದರೆ ಈ ಮಣಿಕಂಠನ ಮನ ತಣಿಸುವಂತೆ ಒಂದು ನರ್ತನೆ ಮಾಡಲಾಗಿದೆ ನನ್ನ ಅರಗಿಣಿ. ನನ್ನ ರಾಜ, ನಿಮ್ಮ ಮಾತನ್ನು ಮೀರುತ್ತುಂಟೆ.
ನಾನೇನು ಬರ್ಲಿ ಟಾಟಾ. ಬಾಯ್ ಬಾಯ್. ಹೋಗು ಹೋಗು ಹುಚ್ಚು ಹೆಣ್ಣೆ ಹೋಗು. ನಿನಗೇನು ತಿಳಿಯುತ್ತದೆ ಈ ಶರತ್ತನ ಮಾಯಾ ಕುತಂತ್ರ? ಈ ಮಾಯಾ ಕುತಂತ್ರದ ಮುಳ್ಳು ತಂತಿ ಒಳಗೆ ನೀ ಸಿಲುಕಿಕೊಂಡಿರುವೆ ಅಂದಾಗ ಹಕ್ಕರೆಯಿಂದ ಕುಚ್ಚು ತಿನ್ನುವ ನಿನ್ನ ತಂಗಿ ಜ್ಯೋತಿ. ಅದೇ ಅಂದು ನಾನು ನಿನ್ನ ಮನೆಗೆ ಬಂದಾಗ ನೀತಿವಂತನಂತೆ ವರ್ತಿಸಿದ ನೀನು ಇಂದು ರಾಮಾಯಣದ ಸೀತೆಯಂತೆ ಬಂದು ಬೀಳುವೆ ನನ್ನ ಅರಮನೆಗೆ. ಆವಾಗ ತೋರಿಸುವೆ ನನ್ನ ಕೈ ಚಳಕದ ಬಲವಾದ ಛಲವನ್ನು. ಅಲ್ಲಿಗೆ ಪ್ರಾರಂಭವಾಗುವುದು ನಮ್ಮ ಕಪಟ ನಾಟಕದ ಮೊದಲನೆಯ ಪ್ರಯೋಗ. ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರಲಿ. ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರಲಿ. ನೆನಪ ಬರಲಿ, ನನ್ನ ಬಯಕೆ ಮಾಡ್ತೀನಿ. ನೆನಪ ಬರಲಿ, ನನ್ನ ಬಯಕೆ ಮಾಡ್ತೀನಿ. ಏನ ಜೀವನ ಎಂತ ಕಷ್ಟ ಅಂತ ಈಗ ಗೊತ್ತಾತ್ ನನಗ. ಅಲ್ರಿ ಅಷ್ಟ್ ಕಷ್ಟ ಆಗೈತಿ ನನಗ. ಯಾಕ ನನಗೆ ಯಾರು ತಿಕ್ಕ ಇಲ್ಲಿಗ. ಅದಕ್ಕೆ ಒಬ್ಬ ಮದ್ವಿ ಮಾಡ್ಕೋಬೇಕಂತೀನಿ. ಇಂತ ನೀರ್ ತರಕ್ ಹೋಗ್ತೀನಿ, ಸಿದ್ಧ ಬಂದು ಎದಿಗೆ ಅಂತ ಆಯ್ತಾನೆ. ಯಾಕಾಯಿ ಸಾವುಕಾರ ಮನೆಗೆ ಹೋಗ್ಬೇಕಂತೀನಿ, ಛತ್ರ ಬಂದ ಅವನು ಆಯ್ತಾನೆ. ಇಂಥದ್ದೇ ಆಗಲ್ಲ, ಯಾರನ್ನ ಮದುವೆ ಆಗ್ಲಿ ಏನು ಮಾಡ್ಲಿ, ನನ್ನ ಹಣೆ ಬರೋದು ನನ್ನ ಗಂಟಗ ಎಲ್ಲಿ ಕುಂತಾನೋ ನನ್ನ ರಾಜ. ಯಾರ ಯಾಕೆ ಮದುವೆ ಆಗೋ ಕೂತಿದೆ?
ಇದು ಹುಡುಗ ಕುಂತ ನೋಡ ಆ ಹುಡುಗನೇ ನೋಡಿ ಒಂದ್ ಚಲೋ ಹುಡುಗನ್ ನೋಡಿ ಮದುವೆ ಮಾಡಿಕೆ ಅವರು ಮನ್ಸಿಗೆ ಬರಲ್ಲ ಅಂದ್ರೆ ಇಲ್ಲಿ ಸಂಗೀತ ಕರ್ಕೊಂತಾರ ಅದ್ರಾಗ ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ ಅವ್ರ ಯಾರು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರ ನಾನು ಇದನ್ನೆಲ್ಲ ಮೈಸೂರು ಮಹಾರಾಜ. ಅಯ್ಯೋ ನನ್ನ ಲಂಗನಲ್ಲಾಡಿ ಮೈಸೂರು ಮಹಾರಾಜ ಅಂತ ಇವನು ಅವನ ಹೆಗ್ಗೇವ. ನೀ ಮೈಸೂರು ಮಹಾರಾಜ ಅಲ್ಲೋ ಇನ್ನೊಂದು ಪೋತ್ ರಾಜ ನಿನ್ನ ಮಸ್ತಿ ನೋಕು ಡೊಂಕ್ ನಣ ಆಗಿತ್ತು. ಏ ಸಿಂಗಾರಿ ಆ ಜಂಗ ಹತ್ತಿದ ಡೊಂಕಣದಾಗ ಆಸಿ ಒಂದು ಜರ ಹಿಂಗ ಪಾಸ್ ಆಗಿ ನಿನ್ನ ಮಣ್ಣಿನ ಕೊಡಕ ಬಿತ್ತು ಅಂದ್ರ ಕೇವಲ 3 ತಿಂಗಳ ನಿನ್ನ ಮಣ್ಣಿನ ಕೊಡ ಅಂತ ಆಪರೇಷನ್ ಬಂದಿತ್ತು. ನೀನ್ ನೋಡೋದ್ ನೀನ್ ನೋಡೋದು ಪವರ ಇಲ್ಲ ನನಗ್ ಗೊತ್ತಾಗೈತಿ ಈಗ. ಅಲ್ಲ ನಿನ್ನ ಕೈಲಿ ನನ್ನ ಕೊಡಕ್ಕ ದಾರ ಹಾಕ್ಸ ಉಳ್ಕ ದಂಡ ನನ್ನ ಕೊಡಕ್ಕ ಹೆಂಗ ಆಪರೇಷನ್ ಆಗತ್ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಬಾ ಮಗನ. ಏ ಸಿಂಗಾರಿ ಕಂಟಿನ್ಯೂ ನನ್ನ ನಳಕ ನೀರ್ ಹಿಡ್ಕೋ ನಾನು ನೀರು ಬಿದ್ದು ತುಂಬಿದ ಕೊಡ ಎತ್ತಬೇಕಂತಾಗಿ ಅಗಾಡಿ ಎತ್ತಬೇಕಂತಾಗಿ ತೆಗೆದಿವಪ್ಪ ಅಂದ್ರ ನಿನ್ನ ಕೊಡದ ತಳ ತೂತು ಬಿದ್ದಿತ್ತು ತಿಳಿದಿಲ್ಲ. ತುಂಬಿಸ ಹುಡುಕ ದಂಡ ಮಸದೇವನ ನಿನ್ನ ನೀರು ಬೇಡ ನಿನ್ನ ನಳ ಸರಿಯಾಗಿ ಬರದು ಬೇಡ ನನ್ನ ಮದುವೆ ಮಾಡ್ಕೊಂಡು ಹುಡುಗ ಬ್ಯಾರೇನೇ ಅದನ ಅವ ಯಮನಲೇ ಈ ಬೆಂಕಿ ಇವತ್ತು ನೀನು ಅಂದಿ ಅಂದ್ರ ತುಂಬಿ ಅನಿಸ್ತೀನಿ ನಿನ್ನ ಕೊಡಕನ ನೀರ ನೀರ್ ಬೇಡ ನಾನು ಮದುವೆ ಮಾಡ್ಕೊಂಡು ಹುಡುಗ ಬೇರೆ ಐತವ. ಅವ ಯಮನಲೇ ಈ ಬೆಂಕಿ ಮೇಲೆ ಕೈ ಮಾಡುವ ಸುಂಕದ ಚೆಂಡ ಮಗನ ಈ ಕಿಲಾಡಿ ಗಂಡ ಕಿಲಾಡಿ ಗಂಡ ಅಯ್ಯೋ ಹರಕ ರಬ್ಬರ್ ಚಂಡ ಕಿಲಾಡಿ ಗಂಡ ಅಂತ ಕಿಲಾಡಿ ಗಂಡ ಹರಕ ರಬ್ಬರ್ ಚಂದ ಮಗ ನೋಕ ಮದುವೆ ಮಸಲೆ ಏನಾಗೈತಿ ಮುತ್ತಾಗ ಬಂಗಾರದಾಗ ಐತಿ. ಏನು ಬಂಗಾರ ಐತಿ ಇತ್ತಳೆ ಮೊದಲು ಬಂಗಾರ ಇದು ಈಗ ನೋಡಿ ಹೆಂಗಾಗಿದೆ. ಏನ್ ಸಿಂಗಾರ ಇನ್ನು ಮಾತಿನ ತೊಂಡು ಇಂಡ ಮಂದಿ ಕೆಣದಂತ ಮಾತಾಡಿ ಈ ಬಾಂಡನ ಬಗ್ಗೆ ಎದುರು ಮಾತಾಡ್ತೀವಿ ಏನಿದೆ ನಿನ್ನ ಬಿಟ್ಟು ನನ್ನ ಕೈಯಲ್ಲಿ ಬಾ ಬಾಬಾ ಸಿಂಗಾರಿ ಹೋಗಮ್ಮ. ಜನ ಐತಿ ವಾಲಿ ವಾಲಿ ಎಂದಕ್ಕ ನಾ ಎಂದು ಕದಿಲ್ಲ ಅಪ್ಪ. ಲೇ ಈ ಹುಡುಗಿ ನನ್ನ ಕೈ ಹಿಡ್ತೀಳಂತ ಹುಡುಗಿ ಸಲುವಾಗಿ ಬಂಗಾರದ ಬಳಿ ಮಾಡ್ತೀನಪ್ಪ ಬಂಗಾರದ ಬಳಿ ಮತ್ತೆ ನೀ ಏನ್ ಮಾಡ್ತೀಯಪ್ಪ ಮಗನ ಇಲ್ಲೇ ತಡಿ ಲೇ ಚೇತ್ರಿ ನೀನು ಬರೇ ಒಂದು ಬಂಗಾರದ ಬಳಿ ಮಾಡಿಸ ಇಷ್ಟ ಅರ್ಯಾಡ್ತಪ್ಪ ಮಗನ. ಮತ್ತೆ ನಾನೇನ್ ಮಾಡಿಸ್ಕೊಟ್ಟಿಂಗ್ ಗೊತ್ತನ ಬಾರಿದಿಂದ ಹಿಡಿದು ನೆತ್ತಿವರೆಗೆ ಉರಿಯಂಗ ಬಂಗಾರದ ಡಾಗಿನ ಮಾಡಿಸಿಟ್ಟಿನ ಮಗನ ಮೇಲೆ ಮತ್ತೆ ನನ್ನ ಸೂರ್ತನ ನೋಡ್ತಾನಂದ್ರ ಹುಲಿ ಆಸತಿ ತಂದು ಕೊಟ್ಟು ಬಿಡ್ತೀನಿ. ಲೇ ಸಿದ್ಧ ಇವಳು ಅಂದ್ರ ಆ ಇಡೀ ಪರ್ವತ ಅಂತಂದ್ರೆ ಅಕ್ಕಿನ ಮುಂದೆ ಇರ್ತಾನ ಪಾ ಮಗನ. ಏ ಚೇತ್ರಿ ಇವಳಿಗೆ ಸಂಜೀವ್ ಕಡ್ಡಿ ಬೇಕಾದ ಬಂದ್ರ ಆ ನಿಂಗಳ ಬಂಡಿ ಮಾನಪ್ಪ ಇಲ್ಲಿ ಗುಡ್ಡ ತಂದು ಇಕ್ಕಿ ಮುಂದ ಹೇಳ್ತೀನಪ್ಪ. ಹೇಳ್ರಪ್ಪ ಏನೇನು ಹೇಳ್ರಿ ನಾನು ಖಾಲಿನ ಕೊಟ್ಟಿದ್ದೀನಿ. ಏನಿದ್ದ ನೀನ್ ಯಾವಾಗ ಅಕ್ಕಿ ಸಲುವಾಗಿ ವಿರೋಧ ಮಾಡ್ತಿಂದ ಮಗನ ನಾನ್ ಏನ್ ಮಾಡ್ತಾನೆ ನಿನಗೆ ಗೊತ್ತಾಯ್ತೇನ? ಲೇ ಅಪ್ಪ ನಾ ಮಾಡಿ ತೋರಿಸ್ತೇನಪ್ಪ ಮಗನ. ಲೇ ಚೇತ್ರಿ ನೀ ಮಾಡೋ ಕೆಲಸ ನಂಗೆ ಮಾಡಕ್ ಬರ್ಗಲ್ಲಪ್ಪ. ಆದ್ರ ನೀನೇನು ಮಾಡ್ತೀವಿ ಅದಕ್ಕಿಂತ ಒಂದು ಗುಂಜಿ ಹೆಚ್ಚು ಮಾಡಿ ತೋರಿಸ್ತು ಮಗನ. ಹಂಗಾದ್ರ ನೀನು ಹೂ ಅಂದ್ರ ನಾನು ಬಸ್ಸಿಂಗಲ್ಲ ಕುದ್ ಸಾಯ್ತಿ ನೀ ರೆಡಿ ನಾನು ಪಾ ಮಗನ. ಹೌದು ಸತ್ತು ಬಿಡು ಸತ್ತು ಬಿಡು ಸತ್ತು ಬಿಡ್ಲೆ? ಈ ನಮ್ ನೀ ಎದ್ರ ಬೀಸ್ ಆಯ್ತು ನಾ ಎಲ್ಲ ಸಾಗಿಲ್ಲಪ್ಪ ಹಿಂಗ ಇರ್ತ ನಾನು ಹಿಂಗ ಇರ್ತೆ ಹೌದು ಅಂದ್ರೆ ಇವತ್ತು ಊಟ ಚಡದು ಹೋಗವ ಇವಾಗ ಇಲ್ಲೇ ಇಟ್ಕೊಂಡ್ ಕುಂದ್ರ ಅಲ್ಲಿ ಬಿಡು ನನ್ನೊಂದು ಪ್ರಶ್ನೆ ಯಾರು ಕರೆಕ್ಟ್ ಆಗಿ ಹೇಳ್ತಾರ ಅವನೇ ನನ್ನ ಗಂಡ ಒಂದೇ ಕಚ್ಚ ಸಿಂಗಾರಿ ಹತ್ತಾಗ 27 ಸಿಂಗರಿ ನಿಮ್ಮಿಬ್ರು ಸೂರ್ತ ನೋಡ್ತೀರಿ ಸೂರನ್ನು ತೊಡಗಿ ಬೆಳ್ತಾನ. ಮುಂಜಾನೆ 4 ಮಧ್ಯಾಹ್ನ 2 ಸಂಜೆಕ್ 3 ಕಾಲ್ನಡೆ ಪ್ರಾಣಿ ಯಾವುದು? ಅದು 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 ಓದದು ಓದ್ತದ ಅಲ್ಲ ಹೋಗ್ಕೊಂತ ಓದದು ಸೋತೆ ಹೇಳ್ಬಿಡಲ್ಲ ಮತ್ತೆ ನೀನು ಸೋತೆ ಸೋತೀನಿ ಇದು ನೀವೇ ಗೆದ್ಬಿಟ್ಟಿ ನೋಡಿ. ಮನುಷ್ಯ ಅದೇ ಹೆಂಗಾಗುತ್ತಲೇ ನೀ 3 ಕೋಡಿ ಮನುಷ್ಯ ಎರಡಂದ್ರ ವಯಸ್ಸು ಬಂದ್ ತಿರ್ಗಾಕತ್ತೇಳಿ ಎರಡದವ ಇಲ್ಲ ಇದು ಎರಡ ಮಧ್ಯಾಹ್ನ 3 ಅಂದ್ರ ಮುದುಕಾಗಿಂದ ಬಡಿಗೆ ಹಿಡಿದು ಹೌದೌದೌದು ಅಲ್ವಾ ಮತ್ತೆ 4 ಅಂದ್ರ ಕೂಸಿದ್ದ ಗಂಬಿಗಾಲೆ ತಿರುಗುದು ಕರೆಕ್ಟ್ ಕರೆಕ್ಟ್ ಹೌದಲ್ಲ ಕರೆಕ್ಟ್ ಅದಕ್ಕ ಈ ಸದ್ಯ ನಿಮ್ಮಿಬ್ರು ಕೊಡ್ಲೇನೋ ಒಂದ್ ಶಿಕ್ಷೆ ಏನ್ ಕೊಡ್ತಿದಿ? ಏ ಸಿಂಗಾರಿ ಮೊದಲ ನಿಂದು ನಮ್ ಕೈಯ ಕೊಡಪ್ಪ. ನಿಂದು ಹಿಡ್ಕೊಂಡ ಮೇಲೆ ನಮ್ಗ ಉತ್ತರ ತಾನಾಗೆ ಸಿಗ್ತಾವ. ಏನ್ ಕೊಡ್ಲಿ ಹೇಳು ಏ ಸಿಂಗಾರಿ ಏನ್ ಕೊಡ್ಲಿ ಕೈ ಮತ್ ಹಿಂಗೆ ನಿಂದು ಕೊಡ ಅಂದ್ರ ನಾ ಕೈ ಕೇಳಿನಿ ಹೆಂಗ್ ಮಾತಾಡ್ತಿ ಯಾಕೆ ಗೊತ್ತಡೀನಿ ನಾಚಿ ಬರ್ತದ ನಂಗೆ ಮಾತಾಡ ಉತ್ತರ ಬಿಡ್ತಾವ ಏನ ನೀನು ಅಂತ ಬೌದ್ದಿರೋದು ಏನು ನನ್ನ ಹುಲಿಯ ಕೇಳ್ಕೊತೀನಿ ರಕ್ಕ ವಯಸ್ಸಿದ್ದನ ಕಣ್ ಕೆಂಪ
ಏ ಸಿಂಗರಿ ಅವ್ರ ಕುಯ್ದಂಗೆ ಯಾಕೆ ನಿಂತೀನಿ ಹೋಗಿ ಬಂದು ಹೌದಾ ಚರಣ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬದನಿ ಬಲ್ಲ ಹುಟ್ಟಿನ ಕಲ್ಲ ಏನು ನಿನ್ನ ಬಣ್ಣ ಬೆಳಕಂಗ ಚಿನ್ನ ಅಂತಿ ಬೆಲ್ಲ ಸುಮುದಾದ ತಮೀನ ಬಾದಾಮಿ ಹಣ್ಣ ಹುಟ್ಟಿನ ಕಲ್ಲ ಬೆಲ್ಲ ನಿನ್ನ ಬಣ್ಣ ಅಂತಿ ಬೆಲ್ಲ ನಿನ್ನ ಕೋಲಾರದ ಮೀನ ಸಂಗಮದೆ ಅಲುಗೈಲ ನೀಲ ಬರಲಿಲ್ಲ ಬೆಲ್ಲ ಬರಲೂರಿ ಬಸೆನ ನನ್ನ ಹುಡುಗಿ ನನ್ನ ಹುಡುಗಿ ಸಂಜ ಮುಗಿಸಿ ಗಡಬಡ ಮಾಡಿ ನನ್ನ ಹುಡುಗಿ ಸ್ವಲ್ಪ ಹೊತ್ತಲ್ಲಿ ಟೈಮ್ ಅಂತ ಬಾ ಮಮ್ಮ ಬಾ ಅತ್ತ ಯಾಕೊಡ್ತೀನಿ ಬಾ ಎದುರ್ತಾರ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿಗೆ ಸಂಗೀತ ಸಾಗರ ಗಾನಯೋಗಿಗೆ ಭಕ್ತಿ ಕುಸುಮಾರ್ಪಿಸುವೆ ಚೂಡಮಣಿ
ಮಹಾಲಕ್ಷ್ಮಿ, ನಾಳೆಗೆ ನಿನ್ನ ಪೂಜೆಯ ಸಂಭ್ರಮ ದಿನ. ಪ್ರತಿ ವರ್ಷಕ್ಕೊಮ್ಮೆ ಪೂಜಿಸುವ ಈ ಲಕ್ಷ್ಮೀ ದೀಪೋತ್ಸವವನ್ನು ಪುಸ್ತಕತೆಯಲ್ಲಿ ಕುಣಿದು ಹಾಡಿರುವ ವಸ್ತ್ರವನ್ನು ಸುಟ್ಟು ಹಾಕಿ ಈ ಬಡವರ ಬಾಳಿಗೆ ನಿನ್ನ ಬೆಳಕಾಗಿ ನಮ್ಮೆಲ್ಲರನ್ನು ಉತ್ತರಿಸ ಮಾನ್ಯ ಕೈ ಮುಗಿದು ಬೇಡಿಕೊಳ್ಳು. ತಂಗಿ ಜ್ಯೋತಿ, ನಾಳೆಗಿರುವ ಲಕ್ಷ್ಮೀ ಪೂಜೆಯನ್ನು ಇಂದೇ ನೆರವೇರಿಸಿಬಿಟ್ಟೇನಮ್ಮ. ಇಲ್ವಾ ಅಣ್ಣ, ದಿನವಿಡೀ ಪೂಜಿಸಿದಂತೆ ಇಂದು ನಾನು ಪೂಜಿಸಿದ್ದೀನಿ ಅಷ್ಟೇ. ಹಾಗಾದ್ರೆ ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಯಾಕಣ್ಣ, ನನಗೇಕೆ ಈ ರೀತಿ ಶಿಕ್ಷೆ? ನಾಳೆ ಲಕ್ಷ್ಮೀ ಪೂಜೆ ಇಲ್ಲಮ್ಮ, ಅದಕ್ಕೆ ತಂದಿರುವೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ತಂಗಿ ಜ್ಯೋತಿ, ಬಿದ್ದು ಹೋದ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡದೆ ಸುಟ್ಟು ಹೋದ ನಿನ್ನ ಹೆಸರಿಗಿದ್ದ ಮನೆಯಲ್ಲಿ ನಿನ್ನನ್ನು ಕರೆಸಿ ಹೇಗಮ್ಮ ಲಕ್ಷ್ಮೀ ಪೂಜೆ ಮಾಡಲಿ? ಅದಕ್ಕಾಗಿ ಮನಸ್ಸಿನಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿಕೊಂಡು ಮನಸಾರಿಯೇ ನಿನ್ನ ಮನೆಯಲ್ಲಿ ಸೀರೆ ಉಡಿಸಿಕೊಂಡು ಹೋಗಬೇಕೆಂದು ಬಂದಿದ್ದೇನೆ ತಂಗಿ. ಅಣ್ಣ, ನೌಕರಿ ಸಿಗದೆ ನಿರ್ಗತಕನಾಗಿ ದುಡಿಮೆ ಇಲ್ಲದೆ ಕಡಿಮೆ ಸಂಬಳ ದುಡಿಯುವ ನೀನು ನನಗೆ ಯಾಕಪ್ಪ ಈ ಸೀರೆ ತರಲು ಹೋಗಿದ್ಯಾ? ಸೀರೆ ತಂದು ಮಹಾಲಕ್ಷ್ಮಿಗೆ ಉಡಿಸಿ ಆ ಮಹಾಲಕ್ಷ್ಮಿಯ ಸ್ಥಾನದಲ್ಲಿ ಮನೆ ಹೆಣ್ಣು ಮಕ್ಕಳಿಗೆ ಉಡಿಸುವುದು ಮನೆ ಹಿರಿಯರ ಕರ್ತವ್ಯ ಅಮ್ಮ. ಮಾಮ ಇಂದು ಆ ಕರ್ತವ್ಯ ನಿನಗೆ ಮಾಡಿದ್ದಾನಮ್ಮ. ಅದೇ ಪೂಜೆಯನ್ನು ನಾಳೆ ನಮ್ಮ ಮನೆಯಲ್ಲಿಟ್ಟುಕೊಂಡು ಈ ಸೀರೆಯನ್ನು ನೀನು ಉಟ್ಟುಕೊಂಡು ನಿಮ್ಮ ಅಣ್ಣನಿಗೆ ಆಶೀರ್ವಾದ ಮಾಡಿಬಿಡಮ್ಮ. ಒಂದು ತಿಳುವಳಿಕೆ ನನಗಿಲ್ಲ ಕಂದ. ಆದ್ರೆ ಈ ಮನೆಗೆ ನಿನ್ನ ಮಗನಲ್ಲಪ್ಪ, ಈ ಮನೆಗೆ ದೇವರಿದ್ದ ಹಾಗೆ. ಕೊಡು ಮಾಮ ಚಿಕ್ಕಮ್ಮನ ಕೈಯಲ್ಲಿ ಆ ಸೀರೆಯನ್ನು. ತಂಗಿ ಜ್ಯೋತಿ, ಈ ಸೀರೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಒಂದು ಹಾಡನ್ನಾರ ಹಾಡಮ್ಮ ತಂಗಿ. ನಾನಿಷ್ಟ. Thank you.
ತಂಗಿ ಜ್ಯೋತಿ, ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಜ್ಯೋತಿ, ನಿಲ್ಲಿಸು ನಿನ್ನ ಹೆಸಿ ಕೃತಿಯನ್ನು. ಪ್ರೀತಿ ಉತ್ತರವಣಿಗೆ ಒಂದು ಇವನೇ ಅವನು ಕೋತಿ ನನಗೆ ಸೀರೆ ಕೊಡವನು. ಹಾ, ಇವನೇ ಅಲ್ಲವೇ ನಿನ್ನ ಗಂಡನ ಕಣ್ಣಲ್ಲಿ ಮಣ್ಣು ಜರ್ಚಿ ಕುಳ್ದಾಡೋ ನಿನ್ನ ಅಮ್ಮನ ಮಾತ ಇವನೇ ಅಲ್ವೇ? ಅಕ್ಕ ಅಕ್ಕ, ಇವನು ಕೈ ಹಿಡಿದು ಕುಣಿದಾಡಬೇಕಕ್ಕ. ಕೈ ಜೋಡಿಸಿ ಹಗಲಿರುಳು ತಂಗಿಯ ಪಾದಕ್ಕಾಗಿ ಬಿದ್ದು ಬಿಡುಕೊಳ್ಳುವ ನನ್ನ ಒಡ ಹುಟ್ಟಿದ ಸಹೋದರ ರಾಜು ಅಕ್ಕ. ತುಂಬಾ ಚೆನ್ನಾಗಿದೆ ನಿನ್ನ ಮಾತು. ಸಹೋದರಂತೆ ಸಹೋದರ, ಅವತ್ತಿ ಈ ಕೂಸನ್ನು ನೀವೇ ಎತ್ತು ನನ್ನ ಗಂಡನಿಗೆ ನಾಟಕ ಮಾಡಿ ನಿನ್ನ ಮಗನಂತ ಈ ಮನೆಯಲ್ಲಿ ಬಿಟ್ರಿ. ಇವತ್ತು ಈ ಸೀರೆಯ ಸಂಭ್ರಮದಲ್ಲಿ ಸರಸವಾಡಿಗೆ ನಡುತ್ತಿದ್ರ. ಬರ್ಲಿ ನನ್ನ ಗಂಡ. ಅಕ್ಕ, ದಯವಿಟ್ಟು ಅಂತ ಮಾತನಾಡಬೇಡಕ್ಕ. ಇವಳು ನನ್ನ ಒಡ ಹುಟ್ಟಿದ ಸಹೋದರಿ. ಅಕ್ಕ, ಯಾರು ನಿಮ್ಮ ಅಕ್ಕ? ನಿಮ್ಮ ಅಕ್ಕ ಸಿಕ್ಕ ಸಿಕ್ಕ ಗಂಡಸನ ಜೊತೆ ಚಕ್ಕನಾಡಿ ಸ್ವರ್ಗ ಸೇರಿಲ್ಲಲ್ಲ, ಅವಳು ನಿಮ್ಮ ಅಕ್ಕ. ನಾನು ನಿಮ್ಮಂತ ಬಂಡವನ್ನು ಹೊತ್ತು ಈ ಮನೆಯಿಂದ ಹೊರತಳು ಮಹಾರಾಣಿ ನಾನು. ಅಮ್ಮ, ಅವರಿಗೆ ಸ್ವಲ್ಪ ವ್ಯರ್ಥದಲ್ಲಿ ಇಟ್ಟುಕೊಂಡು ಮಾತನಾಡು. ಪವಿತ್ರವಾದ ನನ್ನ ತಾಯಿಗೆ ಅಪವಿತ್ರವಾದ ಹೆಣ್ಣೆಂದು ಇನ್ನೊಂದು ಸಾರಿ ನುಡಿದರೆ ನುಡಿದ ನಾಲ್ಗೆಯನ್ನು ಕಡೆದು ಚೆಲ್ಲುವೆ. ಎಚ್ಚರದಿಂದ ಮಾತನಾಡು. ಏನೋ ತಾಯಿ ಗಂಡ, ನಾನು ಎತ್ತಿ ಹಾಕಿದ ಅನ್ನಕ್ಕಿದ್ದು ನನಗೆ ಎದುರು ಮಾತಾಡ್ತಾ ಇದ್ಯಾ? ಅಕ್ಕ, ಏನು ಹರಿಯದೆ ನನ್ನ ಕಂದನ ಹೊಡೆಯ ಬಿಡಕ್ಕ, ಬಿಟ್ಟು ಬಿಡಕ್ಕ. ಆ ಕಟುಕನ ಕೈಯಲ್ಲಿ ಸಿಕ್ಕ ಕುರಿಯೇ ಜೀವದಾನ ಬೇಡಿದರೆ ಬಿಡುವನೆನ್ನಮ್ಮ ಕಟುಕ. ಅದರಂತೆ ಆ ಕಟುಕನಗಿಂತ ಈ ಮಲತಾಯಿಯು ಮಹಾ ಕಟುಕಳು. ಏ ರಾಜ, ಒಳ್ಳೆ ಮಾತಿನಿಂದ ಇವನು ಕರ್ಕೊಂಡು ಹೋಗ್ತೇವೋ ಅಥವಾ ಕತ್ತಿ ಕೈ ಕೊಟ್ಟ ನಾಡಿ ಅವರ ತಾಳ್ಬೇಕ? ತಳ್ಳಮ್ಮ ತಳ್ಳಮ್ಮ, ನೀನು ಮಹಾರಾಣಿ ಪಟ್ಟ ಬಿಟ್ಟು ಬರುವವರೆಗೂ ಎಲ್ಲರನ್ನೂ ಹೊರತಳು. ಯಾಕೆಂದರೆ ಅಧಿಕಾರವನ್ನರಿಯದ ಪಿಸಾಚಿಗೆ ಅಧಿಕಾರದ ಪಟ್ಟ ಒಟ್ಟಿ ಕೊಡಿಸಿದರೆ ಅಧಿಕಾರದ ಮತ್ತಿನಲ್ಲಿ ಅರಿಯುವುದನ್ನು ಮರೆತು ಇದೇ ಕಂದನನ್ನು ಬಯಸಿ ಸಾಯುತ್ತಿ ನೆನಪಿರಲಿ. ಏ ರಾಜ, ಏನ್ ಬೋಗ್ತಾ ಇದ್ಯಾ? ಹೌದಮ್ಮ, ಒಂದೇ ರಕ್ತದಿಂದ ಉದ್ಭವಿಸಿ ಬಂದಿರುವ ಈ ರಾಜು ಜ್ಯೋತಿಯರು ಒಂದೇ ಬಳ್ಳಿಯ ಹೂಕಾಯಿಗಳೆಂಬುದನ್ನು ಮರೆತು ನಿನ್ನ ಕಾಮಿನಿಯ ಲೋಕಕ್ಕೆ ಎದು ಮಾತನಾಡುತ್ತಿರುವೆ ಎಂದಾಗ ಇದೇ ಲಕ್ಷ್ಮಿಯ ಶಾಪ ನಿನಗೆ ತಟ್ಟಿ ಮುಟ್ಟಾಳ ಎಂದು ಈ ಜಗದ ಕಣ್ಣಿನ ಕಣ್ಣೀರಾಕಿಸಿಕೊಳ್ಳುತ್ತೀ ಜೋಕೆ. ಏನಿದೆ ಮನೆಯಲ್ಲಿ ಮಾತಿನ ವಾಗ್ದಾನ? ಅಯ್ಯೋ ಹೋದ್ರಿ, ನನ್ನ ಮಾನ ಮನೆ ಎಲ್ಲ ಹಾಳಾಗೋಯ್ತು. ಯಾಕೆ ಪ್ರೀತಿ, ಏನಾಯ್ತು ನಿನಗೆ? ಇನ್ನು ಏನಾಯ್ತಂತ ಕೇಳ್ತಾ ಇದ್ದಲ್ಲ. ತೋರಿಸಿ ನನ್ನ ಬಲತ್ಕಾರ ಮಾಡ್ಲಿಕ್ಕೆ ಬಂದಿದ್ದೇನ್ರಿ ಈ ಚಾಂಡಲ. ನಾನು ನಿನ್ನ ಅಕ್ಕ ಅಂತ ಕೇಳಿಕೊಂಡ್ರೆ ನೀನು ಸುಂದರ ಸುಳಿ ಸಿಂಗೂರು ಸುಖ ಪಟ್ರೆ ತಪ್ಪೀನಂತ ಏನೋ ಶತಮೂರ್ಖ, ಅಂದು ನನಗೆ ಮೋಸದಿಂದ ಹೆಣ್ಣು ಕೊಟ್ಟು ನನ್ನ ಮಾವ ನೀನೇ ಎಂದು ನನಗೆ ಬೆನ್ನ ತೋರಿಸಿ ಅವಳನ್ನು ಯಮಸದಲ್ಲಿ ಕಟ್ಟಿ ಎಂದು ನನ್ನ ಹೆಂಡತಿಯ ಕೂಡ ಅದೇ ದಾರಿ ತೋರಿಸಿ ಈಗ ನನ್ನ ಹೆಂಡತಿಯ ಮೇಲೆ ಕಣ್ಣಾಕಿದ್ಯಾ? ನಾನು ನಿನ್ನನ್ನು ಜೀವದಿಂದ ಉಳಿಸಲಾರೆ. ಜ್ಯೋತಿ, ನಾನು ನಿನ್ನ ಮಾವನೆಂಬ ಅಭಿಮಾನ ನಿನ್ನಲ್ಲಿದ್ದರೆ ನಿನ್ನ ಹೊರಗೆ ನಡೆ ಸುಮ್ಮನೆ. ಇವರ ವಿಷಯ ನಿನಗೆ ಗೊತ್ತಿಲ್ಲ. ಹೋಗದಿದ್ದರೆ ನಿನ್ನ ಗಂಡನ ಮೇಲೆ ಆಣೆ. ಸಿಲುಕಿ ಹಾಕಿಬಿಟ್ಟಿ ಮಾಮ ನನ್ನನ್ನು. ಅಂಧಕಾರವಾದ ಸುಳಿಗೆ ಸಿಲುಕಿ ಹಾಕಿ ಅಂತ ಹಾಕಿ ಈ ನನ್ನ ಅಣ್ಣನನ್ನು ಕೊಂದು ಹಾಕಿಬಿಡಿ ಮಾಮ. ಜ್ಯೋತಿ, ನನ್ನ ತಮ್ಮನ ಮೇಲೆ ಆಣೆ ಕಿತ್ತಿ ಹಾಕಿ ನಿಲ್ಲಿವೆ. ಅಚ್ಚಾಂಡಾಲಿದೆ ಒಳಗೆ. ಏ ರಾಜ, ಯಾವ ಕಾರಣಕ್ಕಾಗಿ ನನ್ನ ಹೆಂಡತಿಯ ಮೇಲೆ ಕೈ ಮಾಡಿದಾಯ್ತು ಕೈಗಾಲ ಕತ್ತರಿಸಿ ಬಿಡಲು. ನನ್ನ ಕೈ ಕಾಲು ಅಷ್ಟೇ ಮಾಮ.
ನನ್ನ ಕೊಂದು ಹಾಕಿದರೂ ನಾ ಸತ್ಯದ ದಾರಿ ಬಿಡಲಾರೆ. ಆದರೆ ಮೋಸದ ಮಾತಿಗೆ ಬಲೆ ಬಿದ್ದು ಅಕ್ಕನಿಗೆ ಹೋಲಿಸಿ ಭಯಬೇಡ ನನ್ನದು ನಿನ್ನ ಕಾಲಿಗೆ ಬಿದ್ದಬೇಕು. ಮುಟ್ಟುವ ಹೇಗೆ ಇಂದು ನಿನಗೆ ಅಲ್ಲಿದೆ. ನಾನು ಸಕ್ಕರಂತೆ ಬೆರೆತಿರುವ ನನ್ನ ಬಾಳಿನಲ್ಲಿ ವಿಷ ಹಾಕಲು ಬಂದ ಪಾಪಿ. ಅಪ್ಪ ಹೇಗೆ ಮಾಮನನ್ನ ಸಿಕ್ಕಂತೆ ಹೊಡೆದು ಗಾಯಗೊಳಿಸುತ್ತೀಯಪ್ಪ. ನಿನ್ನ ರಕ್ತ ಬೀಜದಿಂದ ಉದ್ಭವಿಸಿ ಬಂದ ನನ್ನ ಮೇಲೆ ಆದರೂ ನಿನಗೆ ವಿಶ್ವಾಸವಿಲ್ಲವೇ? ನಿರುಪರಾಧಿಯಾದ ಮಾಮ ಅಪರಾಧಿ ನೀನೆಂದು ಹೊಡೆದರೆ ಎಲ್ಲಿದೆಯಪ್ಪ ನಿನ್ನ ಧರ್ಮದ ದಾರಿ? ನನಗೆ ಧರ್ಮದ ದಾರಿ ತೋರಿಸುವ ಕರ್ಮ ಚಂಡಾಲ ನನ್ನ ಮಗನೇ. ನನ್ನ ರಕ್ತಕ್ಕೆ ಹುಟ್ಟಿ ಬಂದ ಧರ್ಮವಂತ ಮಗನೇ ನೀನಾಗಿದ್ದರೆ ನಿನ್ನ ತಾಯಿ ಅಂತಿರುವ ಇವಳ ಮೇಲೆ ಇವತ್ತಿವನ ಕೈ ಮಾಡುತ್ತಿರಲಿಲ್ಲ. ಇದೆಲ್ಲ ಕಣ್ಣು ಮುಚ್ಚಾಲೆ ಆಟ ನೀನೇ ಮಾಡುತ್ತಿರ್ತೀರಿ ಅಂದಾಗ ನೀನು ನನ್ನ ಮಗನಲ್ಲ, ದಾಟನಲ್ಲ. ಮಾಮ, ಕಾಮಿಡಿ ಆದವನ ಕಣ್ಣಿಗೆ ಇಡೀ ಪ್ರಪಂಚವೇ ಅಳದೆಯಾಗಿ ಕಾಣುವಂತೆ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ಈ ಕಂದನನ್ನು ಒಡೆಯಬೇಡ ಮಾಮ. ನಿನಗೆ ಏನಿದ್ದರೂ ನನಗೆ ಶಿಕ್ಷೆ ಕೊಡು, ಅದನ್ನು ಅನುಭವಿಸಿಕೊಂಡು ಸಂತೋಷದಿಂದ ಈ ಮನೆಯಿಂದಾಚೆ ಹೋಗುತ್ತೇನೆ ಮಾಮ. ರಾಜ, ನನ್ನ ಹಾಗೆ ಹೊರಗೆ ಬಿಡುವುದಿಲ್ಲ. ನನಗೆ ಬರ್ತಕ್ಕಂಥ 25,000 ಹಣ ವಸೂಲಿ ಮಾಡಿಕೊಂಡೇ ಬಿಡುವೆ. ಮಾಮ, ನಾನೆಲ್ಲಿ ನಿನ್ನಿಂದ ಅಷ್ಟು ಸಾಲ ತೆಗೆದುಕೊಂಡಿದ್ದೇನೆ? ಸೊಕ್ಕಿನ ಕುಂದಿ, ಅಂದು ನನ್ನ ಹೆಂಡತಿಯ ಸತ್ತ ಕಾಲಕ್ಕೆ ನಿನ್ನ ಮಲತಾಯಿಗಳ ಚಿಂತೆಯಲ್ಲಿ ಬೆಕ್ಕಿ ಬೆಕ್ಕಿ ಸಾಯುತ್ತಿರುವಾಗ ಆಸ್ಪತ್ರೆಗೆ 25,000 ನಮ್ಮ ಹತ್ತಿರ ಸಾಲ ಮಾಡಿ ಈಗ ತಿರುಗಿ ಬೆಳೆಯುವ ಮಗನೇ. ಮಾಮ, ಯಾವುದೋ ದುರಾಲೋಚನೆ ದುರ್ಬುದ್ಧಿಗೊಳಗಾಗಿ ಕದಿಯಬೇಡ ಮಾಮ. ನನ್ನಿಂದ ಅಡಮ ತಂಗಿ ಆಸ್ತಿ ತಂಗಿಗೆ ಬಿಟ್ಟಿದ್ದೇನೆ, ಅಣ್ಣನ ಆಸ್ತಿ ಅಣ್ಣನಿಗೆ ಬಿಟ್ಟಿದ್ದೇನೆ. ಇನ್ನು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಮಾರಿ ತಾಯಿಯನ್ನು ತೋರಿಸಿದ್ದೇನೆ ಅಂದಾಗ ಮಾಮ, ನಾನೆಲ್ಲಿಂದ ಕೊಡಲಿ ನಿನಗೆ ಹಣವನ್ನು? ಕೊಡದಿದ್ದರೆ ಹಿಂದೆ ಬಂದು ನಿಲ್ಲುವ ನೋಡಿ ಆಸ್ತಿಯ ಬದಿವಿನಲ್ಲಿ. ಅಪ್ಪ, ಅಣ್ಣನ ಆಸ್ತಿಗೆ ಆಸೆ ಮಾಡಿ ಪುಣ್ಯವಂತ ಮನೆಯ ಮರ್ಯಾದೆ ಕಳೆಯಬೇಡಪ್ಪ. ನೀನು ಹಣ ಕೊಟ್ಟಿಲ್ಲ ಎಂದು ಮಾಮ ದಿಟ್ಟನ ತಂದ ಹೇಳಿದ್ದರೂ ನೀನು ಹಣ ಕಸಿದುಕೊಳ್ಳುವುದು ಒಳ್ಳೆತನಲ್ಲ. ಬಿಟ್ಟು ಬಿಡಿ ಅವನನ್ನು. ನನಗೆ ಎದುರು ವಾದಿಸುವಷ್ಟು ಧೈರ್ಯ ಬಂತೇನಲ್ಲ. ಮಾಮ, ನನ್ನ ಆಸ್ತಿ ಆಸೆ ಸಲುವಾಗಿ ಈ ಕಂದನನ್ನು ಹೊಡೆಯಬೇಡ, ನಿನ್ನ ಕಾಲಿಗೆ ಬಿದ್ದು ಮಾಮ. ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಬದುಕುತ್ತಿರುವ ಶ್ರೀಮಂತರ ಹಾದಿಯಲ್ಲಿ ನೀನು ನಡೆಯುತ್ತಿದ್ದಾಗ ತೆಗೆದುಕೋ ಒಳ್ಳೆಯದು ಸಹಿ ಮಾಡಿದಕ್ಕೆ. ಆದರೆ ಒಂದು ಮಾತು ಮಾಮ, ಈ ಕಂದನ ಜೊತೆ ನನ್ನ ತಂಗಿ ಜ್ಯೋತಿಯನ್ನು ಒಟ್ಟೆ ಮಗಳಂತೆ ನೋಡಿಕೊ. ಇಂದು ನಾನು ನಿನ್ನ ಹೊಡಲಲ್ಲಿ ಹಾಕಿ ನಿರಪರಾಧಿಯಾಗಿ ಇಂದು ನಾನು ಈ ಮನೆ ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಅಂದಾಗ ಮಾಮ, ಇದೇ ನನ್ನ ಆಸ್ತಿ ಬಿಟ್ಟು ಕೊಡುವ ಒಪ್ಪಂದದ ಮಾತು ಮಾಮ. ತೆಗೆದುಕೋ ಮಾಮ. ಬರುವೆನು ಕಂದ ನಿನಗೆ ಕೊನೆ ನಮಸ್ಕಾರಗಳು. ನನ್ನ ಬಿಟ್ಟು ಹೋಗಬೇಡ ಮಾಮ. ನಾನು ನಿನ್ನ ಜೊತೆ ಬರುತ್ತೇನೆ. ಕರೆದುಕೊಂಡು ಹೋಗು ಮಾಮ. ನನ್ನ ಜೊತೆ ಬರುವ ಹಕ್ಕು ನಿನಗೆಲ್ಲಿದೆ ರವಿ? ಅಳಿಯ ಮಾವನ ಸಂಬಂಧ ಎಲ್ಲಿವರೆಗೂ? 3 ವರ್ಷ ಎತ್ತಿ ಹಾಡಿಸುವವರೆಗೂ, 10 ವರ್ಷ ತೊಟ್ಟಿಟ್ಟು ನಿನ್ನ ಅಣ್ಣ ಹಪ್ಪಿದ ಕೈಗಳೇ ನಿನ್ನನ್ನು ದೂರ ಮಾಡುತ್ತಿರುವೆ ಎಂದಾಗ ನನ್ನನ್ನು ಎಲ್ಲಿಂದ ಹಪ್ಪಿಕೊಳ್ಳಲಪ್ಪ? ಆದರೆ ರವಿ, ಈಗ ನೀನು ವಿದ್ಯಾವಂತನಾಗಿ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮೆರೆತಿರುವ ಶ್ರೀಮಂತರನ್ನು ಹೊತ್ತು ಬುದ್ಧಿಗಳಿಸುವ ತೀರ ಅಧಿಕಾರಿಯಾಗಿ ನೀ ಬಾಗಿಬೇಕಂತ ನೀನಾಗಿ ಬಾ. ಬರುವೆನು ಕಂದ ನಿನಗೆ ನಮಸ್ಕಾರಗಳು. ಜೀವ
ಮುಟ್ಟಾಳ ಆ ತಿರುಗ್ರೊಂದಿಗೆ ನೀನು ಹೋಗ್ತಿರೋ ಐತೇನೋ ಬಾಯಿ ಮುಚ್ಕೊಂಡ ಒಳಗೆ ಬನ್ನಿ ಪ್ರೇತಮ ಪ್ರಣಯದ ಪಕ್ಷನ ಬೇರೆ ಮಾಡ್ಬೇಕಂತ ಅವರನ್ನು ಹೊರಗಾಕಿ ಒಳ್ಳೇದೇ ಮಾಡಿದೆ. ಹೌದು ಪ್ರೀತಿ, ವಿಷ ವೃಕ್ಷವನ್ನು ಹಸಿಯಿದ್ದಾಗಲೇ ಚೂರಿ ಆಗಬೇಕು. ಅಂದವಾಗಿ ಆಸ್ತಿಗೆ ನಿಮ್ಮ ತಮ್ಮ ಹಕ್ಕುದಾರನ ಆಗ್ತಾನ? ತಮ್ಮನಾಗಿ ಬಂದ ಮೇಲೆ ಆಗದಿರುವನೆ. ಎಲ್ಲಿದೆ ನಿಮ್ಮ ತಲೆ? ನೋಡಿ, ನೀವು ಮಾಡಿಸಿದ ಅಂತ ಒಡವೆ ನನಗೆ ಬೇಕಾಗಿಲ್ಲ. ಈ ಎಲ್ಲ ಸರ್ವ ಆಸ್ತಿ ನನ್ನ ಹೆಸರು ಮಾಡ್ಬೇಕನ್ನೋದೇ ನನ್ನ ಆಸೆಗಿದೆ. ಅಂದರೆ ಆದರೆ ನೀವು ಮೊನ್ನೆ ನನಗೆ ಮಾಡಿಸ್ತೀನಿ ಒಡವೆ ಅಂತ ಬಂಗಾರದ ಒಡವೆಯನ್ನು ಹೇಳಿದ್ರಲ್ಲ, ಅದು ಏನು ಬೇಡ, ಈ ಆಸ್ತಿ ನನ್ನ ಹೆಸರಿಗೆ ಮಾಡ್ಬಿಡಿ. ನೀನೇ ನನ್ನವಳಾಗಿರುವಾಗ ನಾಳೆಗೆ ಸಹಿ ತೆಗೆದುಕೋ ಪ್ರತಿಷ್ಠೆ ಕಡೆಗೆ. ಈ ನುಡಿ ಕೇಳಿ ನುಡಿ ಸೂರ್ಯನ ಮೊದಲ ಗೀತೆಯನ್ನು. ಆಯ್ತು ರೀ. ಶ್ರುತಿಯು ಸಿರಿದವ ನೀನೇ ನನ್ನ ಜೀವ ಹೃದಯ ನೀಡಿದವ ಶ್ರುತಿಯು ಕೂಡಿದವ ನೀನೇ ನನ್ನ ಜೀವ ನೀಲದವ ಅನುರಾಗ ಗಂಗಾಗ ಹರಗಿರಿ ನರಿದಾಗ ಗೆಳತಿ ದಸರಾಗ ನಲ್ವ ಶ್ರೀಮಂತರ ಸಜೀವನ ದೇವಾ ಕಂಡೇಶ್ವರ, ಇಂಥ ಪರಿಪರಿಯಾಗಿ ಬರೆಯುತ್ತಿವೆ ನನ್ನ ಹಣೆ ಬರವನ್ನು. ಜಗ ಮೆಚ್ಚಿದ ಮಗನಾಗಿ ಬಾಳಬೇಕೆಂಬ ನಾ ದೈವಕ್ಕೆ ನೀ ದುರ್ದೈವಿಯಾಗಿ ನಿಂತು ಒಡ ಹುಟ್ಟಿದ ಸಹೋದರಿಯರ ಕಾಮ ಕ್ರೀಡೆ ಆಡಿದ ಕಾಮುಕಾರಿಯವನೆಂದು ಬೆರಳು ಮಾಡಿ ತೋರಿಸಿದೆಯಾ ನಮ್ಮ ಸಮಾಜಕ್ಕೆ. ಎಲೆ ವಿಧಿ, ಇನ್ನಾರಿಗೂ ಬರೆಯದಿರು ನನ್ನಂತ ವಿಧಿಯಣೆ ಬರಹವನ್ನು. ಮನತಾಯಿಯ ಮನ್ಸರ ಬುದ್ಧಿಗೆ ತುತ್ತಾಗಿ ಶ್ರೀ ಅಖಂಡೇಶ್ವರನ ಸಾಕ್ಷಿಯಾಗಿಯೂ ನನ್ನ ಆಸ್ತಿಯನ್ನು ನಿನ್ನ ಹೆಸರಿಗೆ ಹಚ್ಚಿ ನಿನ್ನನ್ನು ಜೋಪಾನ ಮಾಡುತ್ತೇನೆಂದು ನನ್ನ ರವಿಗೆ ದೇವ, ಆ ಮಾತಿಗೆ ಮರುವಾಗಿ ಆ ಪ್ರೀತಿಯ ಸತ್ತಾಗಿ
ಸಾಧಿಸಿದೆಯ ಇನ್ನಂತ ನೋಡಲಿ ನನ್ನಳಿಯ ರವಿಯನ್ನು, ಇನ್ನಂತ ನೋಡಲಿ ನನ್ನಳಿಯ ರವಿಯನ್ನು. ಈ ರೀತಿ ನಾನು ಅವರಿಗೆ ಮೋಸ ಮಾಡಿದ್ದೇನೆಂದರೆ ನಾನು ಬದುಕುಳಿಯಬಾರದು, ನಾನು ಬದುಕುಳಿಯಬಾರದು, ನಾನು ಸಾಯುವ ದಾಲಾಸು, ನಾನು ಸಾಯುವ ದಾಲಾಸು. ನಿಲ್ಲು ರಾಜ ನಿಲ್ಲು. ನೀನು ಹೀಗೆ ಅವಸರದಲ್ಲಿ ಸತ್ತರೆ ಜಗ ನಿನಗೇನನ್ನುವುದು ಗೊತ್ತೇನು? ಏನೆನ್ನುವುದು? ಸಮಾಜದಲ್ಲಿ ನಾವೇ ಗಂಡುಗಳೆಂದು ಬಂಡರಿಗೆ ನೀನು ಮೊದಲು ರೌಡಿ ರಾಜನಾಗಬೇಕು. ಇಲ್ಲ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ಮುಟ್ಟಾಳ ಶ್ರೀಮಂತನ ಮೆಟ್ಟುವ ದೊಡ್ಡ ಅಧಿಕಾರಿಯಾಗಿ, ಆಮೇಲೆ ಮುಂದಿನ ಡಕಾಯಿತರ ಸನ್ನಿವೇಶದಲ್ಲಿ ಕೊಪ್ಪಿದ ಕೋಲಗಳನ್ನು ಹೊತ್ತು ಗೆದ್ದ ಹುಲಿಯಾಗಿ ಅಪ್ಪರಿಸಿ ಬರುತ್ತಿರುವ ಅಲ್ಲೊಬ್ಬ ಕಥಾನಾಯಕನಿಗೆ ನೀನು ಸಹಾಯ ಮಾಡಿ ಸತ್ಯ ಧರ್ಮ ನ್ಯಾಯ ನೀತಿ ಅಹಿಂಸೆಯನ್ನು ಕಾಪಾಡಿ ಎದ್ದ ಸರ್ಪದಲ್ಲಿ ಗೆದ್ದ ಹುಲಿಯಾಗಿ ನೀ ಬಾಳಬೇಕು ಈ ಸಮಾಜದಲ್ಲಿ. ಹೌದು 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 ಹೌದು, ರೌಡಿಗಳಿಗೆ ತಕ್ಕ ರಾಜ ನಾನಾಗಬೇಡ. ಇಲ್ಲ, ಅಧಿಕಾರಿಯಾಗಿ ಬಂದು ಇವರೆಲ್ಲರನ್ನು ಹೊತ್ತು ಬುದ್ಧಿಗಳಿಸಬೇಕು ಒಂದು. ಇಲ್ಲ, ನನ್ನ ಗೆಳೆಯ ಹುಲಿಯರಿಗೆ ಸಹಾಯ ಮಾಡಬೇಕು ಒಂದು. ಈ ಮೂರರಲ್ಲಿ ಒಂದನ್ನು ಸಾಧಿಸುವುದೇ ನನ್ನ ಗುರಿ. ನಮ್ಮ ಅಣ್ಣನ ಹೇಳಿಕೆಯಂತೆ ಮುಂದುವರಿಯಿತು ನನ್ನ ಕಪಟ ನಾಟಕ. ರಾಜ, ನೀನಾದರೂ ಅರ್ಥ ಮಾಡಿಕೊಂಡಿಯ ಈ ಜಗತ್ತನ ತಾಳ ಎಂತದ್ದು ಎಂದು. ರಾಜ, ಎಂದು ನಿನ್ನ ತಂಗಿಯನ್ನು ಬಚ್ಚಿಟ್ಟು ಹುಲಿಯನ ಪಕ್ಕಕ್ಕೆ ಸೇರಿಸಿದೆಯೋ ಅದರಿಂದ ಇಂದಿನಾಗಿ ಓದಾಡದಿದ್ದು ನಿನ್ನ ಆಸ್ತಿ ಕರೆಯುವ ಸೇಡು. ಈಗ ನೀನು ಬರೆದು ಕೊಟ್ಟ ಆಸ್ತಿಯನ್ನು ನನ್ನ ಕೈವಶಪಡಿಸಿಕೊಂಡು ನಿನ್ನ ಮಾವ ಸುಂದರಿಗೆ ಆಯಿಲ್ ಪಾರ್ಟ್ನರ್ಶಿಪ್ ಆಸೆ ಹಚ್ಚಿ ಅದೇ ಹೊಲದಲ್ಲಿ ಜೈವವನ್ನು ಆಯಿಲ್ಗಳನ್ನು ಸ್ಥಾಪಿಸಿ ಕೊನೆಗೆ ನಾನು ಆ ಬಾದಿಯನ್ನು ಕೈ ಹಿಡಿದು ನಕ್ಕು ನಡೆದಾಡದಿದ್ದರೆ ಬೇಕಾದ ಷರತ್ತನ್ನು ಪೂಜ್ ಕೊಟ್ಟನು ಹುಡುಗ ಪೂಜ್ ಕೊಟ್ಟನು. ನಮ್ಮ ಕಟಿ ನೀವೊಂದೇಳು ಹತ್ತಿ ಬರ್ತಿದ್ದಲ್ಲ ಮಾವ ಸಿಪಾಯಿ ಕಿಶದ ರೂಪಾಯಿ ನಿಂದ್ರಿ ಎಲ್ಲಿ ಹೊಂಟ್ರ ಅವಸರ ಮಾಡಿ ಪಾಪ ಕಳ್ಕೊಂಡು ಪುಣ್ಯ ಪಡೆಯಾಕ ಹೊಂಟಿನಿ ಸಮುದ್ರ ನೀರ್ನ್ಯಾಗ ಮುಳುಗಾಕ. ಲೇ ಪಿತೃ ಪೀಲಿ ನೀರ ಮುಳುಗಿರ ಪಾಪ ಪರಿಹಾರ ಆಗತ್ತ ಅಂತೇಳಿ ಯಾರ್ದ ಮಾತು ಕೇಳಿ ಸತ್ತೋಡಿ. ಅಯ್ಯೋ ನನ್ನ ಸರ್ದಾರನ ಸೊಸೆಯ ಇವತ್ತು ಮಕರ ಸಂಕ್ರಮಣದ ದಿನ
ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿ ಎಳ್ಳು ಬೆಲ್ಲ ತಿಂದು ಸಂತೋಷ ಪಡೆಯುವ ದಿನ. ಇದು ನಿಂಗೆ ಗೊತ್ತಿಲ್ಲ? ಅದು ನನಗೆ ಗೊತ್ತಿದ್ದು ನಿನ್ನ ಕೇಳ್ತಿದ್ದೆ. ಅಣ್ಣ ಮುನಿಗಳಕ್ಕೆ ಯಾವ ನದಿ ಹೊಂಟ್ರಿ ಈಗ? ನಾನು ಒಂಟಿಗೆ ನೀನು ನನ್ನಿಂದ ಜೇಂಟ್ ಆಗಿ ಬರ್ತೀನಂದ್ರ ನಾನು ಕರ್ಕೊಂಡು ಹೋಗ ನಡಿ. ಸ್ವಲ್ಪ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಲ್ಲೇ ಯಾವ್ದ್ರ ಮಡುವೆ ಬಂದ್ರ ನಾ ಏನ್ ಮಾಡ್ಲಿ? ಹಾಗಾದ್ರೆ ಆ ಶಬರಿ ತಾಯಿ ಕೊಳ್ಳಕ್ ಹೋಗ ನಡಿ. ಶಬರಿ ಕೊಳ್ಳ ಒಳ್ಳೆ ಐತದ ಅದ ಸೂರ್ಯಬಾನ್ ಮಣ್ಣಬಳ್ಳಿ ಊರ ಹತ್ರ ಐತಿ ಅಂತ ತಾಯಿಸ್ನೇ ದರ್ಶನ ತಂದಂಗ ಆತ. ದರ್ಶನ ಅಷ್ಟೇ ಶಿಕಾರಿ, ಆ ತಾಯಿ ಆಶೀರ್ವಾದ ಕೂಡ ಇಬ್ಬರಿಗೆ ಇರುತ್ತ. ಅಂದ್ರ ಅಂತ ಶಾಂತ ಏನ ತಾಯಿ? ಎಷ್ಟು ಶಾಂತಿ ಎದಳು ಅಷ್ಟ ಕ್ರಾಂತಿ ಎದಳ. ಯಾಕಂದ್ರ ಶ್ರೀ 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 ನನ್ನ ಗುರುಗಳಾದ ಶಿವನಂದಯ್ಯ ಸ್ವಾಮಿಗಳು ಆ ಕೊಳ್ಳದ ಹತ್ರ ತಪಾಸಿಗೆ ಕುಳಿತಿದ್ರು. ಹೌದಾ? ನೀ ಏನ್ ಮಾಡಕತ್ತಿದ್ದಿ? ನಾನು ಹೇಳ್ತೀನಿ, ಅಲ್ಲೇ ರಾಕ್ಷಸರ ಅವಳಿ ಬಹಳ ಹೆಚ್ಚಾಗಿತ್ತು. ಆ ರಾಕ್ಷಸರ ಅವಳಿ ಪಾರು ಮಾಡಿ ಆ ನನ್ನ ಗುರುಗಳಿಗೆ ಆ ದೇವಿ ಪ್ರತ್ಯಕ್ಷ ಭೇಟಿಯಾಗಿ ಬೇಡಿದ ವರಗಳನ್ನು ಕೊಟ್ಟರಂತ. ಹೌದಾ? ಮತ್ತ ಆ ಸ್ವಾಮಿಗಳು ಗಂಟಿ ಮಾಸ ಸ್ವಾಮಿಗಳು ಆ ಸ್ವಾಮಿಗಳ ಇಲ್ಲೇ ನಮ್ ಚನ್ನಗೌಡ್ರ ಮನೆ ಒಳಗ ಪೂಜೆ ಕುಂತಾರಪ್ಪ. ಮತ್ತೆ ನೀನು ನನ್ನಿಂದ ಜೊತೆಯಾಗಿ ಬರ್ತೀನಂತ ಅವ್ರ ಮಗನಾದ ಶಾಣಗೌಡ್ರ ಮಠ ತೋರಿಸ್ಬಿಡ್ತೀನಿ ನಿಮಗ. ಅಂತೂ ಸಂಕ್ರಮಣ ಸ್ನಾನ ಯೋಗಿ ಸ್ಥಳ ಅಂದಂಗಾಯ್ತು. ಆ ಯೋಗ್ಯವಾದ ಸ್ಥಳಕ್ಕೆ ನಾ ಇಬ್ರು ಹೊಂಟಿವಪ್ಪ ಅಂದ್ರ ನಂದು ನಿಂದು ಕಂಕಣಗಳ ಕೂಡಿ ಬಂತಲ್ಲ ಶೃಂಗಾರಿ. ಅಲ್ಲ ಈ ವಯಸ್ಸಿನಾಗ ನಿಂತು ಬಂತ ಕಂಕಣ ಬಗ್ಗೆ ಕೂಡಿ ಯಾರ ಜೊತೆ ಬಂತ? ಯಾವ ಬಂತ? ಹೆಂಗ್ ಬಂತ? ಇನ್ನು ಯಾರ ಜೊತೆ ಅಂತ ಕೇಳ್ತೀಯಲ್ಲ? ನಂದು ನಿಂದು ಕಂಕಣಗಳ ಕೂಡಿ ಬಂತು. ಅದು ಇವ್ರ ಕಡೆ ಎಮ್ಮೆ ಕೊಟ್ಟ ಜಗಕ್ಕೆ ಬಂದ್ ನೋಡಿ. ಸುತ್ತಾಕ್ ನಾನು ಸನೇಕ ಬರಕತ್ತೀರಿ. ಯಾಕೆ ಹೇಳೋತ್ ನಿನ್ನ ಮೈ? ನನ್ನ ಮೈಯ ಆ ಶಬರಿ ಕೊಳ್ಳದ ನೀರ್ನ್ಯಾಗ ನಿನ್ನ ಕೈಲಿ ಗಸ ಗಸ ತಿಕ್ಕಬೇಕಂತ ತಿಕ್ತಿಯ? ಅಯ್ಯೋ ತಿಕ್ಕಸುವಂತ ಹರಿದಿತ್ ನೀವು ದುಬ್ಬ. ಅಲ್ಲ ನನ್ನ ಕೈಲೇ ಮೈ ತಿಕ್ಕಸುವ ತಾಕತ್ ಐತನ? ಯಾಕ ನನ್ನ ಹತ್ರ ತಾಕೋತಿಲ್ಲದ ತಿಳ್ಕೊಂಡಿ ಏನ? ನೀನು ಒಂದು ಗಟ್ಟಿ ಮನಸ್ಸು ಮಾಡಿ ನನ್ನಿಂದ ಕೊಳ್ಳಕ ಬರ್ತಂತ ಒಂದು ಸಲಹನ್ನು ಸಂಕ್ರಾಂತಿ ಸಡಗರದಾಗ ನೋಡುವ ಕಣ್ಣು ಕುಡಿಸುವಂತ ಮಾಡಿಬಿಡ್ತೀನಿ ಶೃಂಗಾರಿ. ನಿನ್ನ ಜಡಿಗೆ ಮಲ್ಲಿಗೆಯನ್ನು ಮುಡಿಸಿ ಆ ಶಬರಿ ತಾಯಿ ಹದರದಾಗ ನಿನ್ನ ಕೈ ಹಿಡಿದು ಬಂಗಾರದ ಮಂಚದ ಮೇಲೆ ನಿನ್ನ ಮಲಗಿಸಿ ಅವರು ತುಂಬದ್ರಾಗ ಒಂದು ಗಂಡು ತಾಯಿ ನಾನು ಮಾಡಲಿಲ್ಲ. ನನ್ನ ಹೆಸರು ಪಂಚಾಯತಿ ಸಿಪಾಯಿ ಸಿದ್ದನಲ್ಲೇ ನನ್ನ ಚಿನ್ನ. ಎಂತ ದೊಡ್ಡ ಸಾಹಸ ಮಾಡಕ್ ಹೊಂಟೆಪ್ಪ. ಈ ಮಾತ್ ಕರಿ ಏನ್ರಿ? ಆಗ ಇದ ಮಾತ ಕರೆಯೈತೆ ಒಂದು ಆಡ್ಬಿಡು. ಹೌದೇ ನೋಡೋಣ ಸಿದ್ದು. ನಗರಂಗಿ ಬಣ್ಣ ಮಾರಿನ್ಯಾಗ ಮನಗುಲ್ಲ ಬಂದೈತಿ ಭೂಮಿ ಮ್ಯಾಗ ರಘುಪುರ ಬರ್ದ ಕಲಿಸಿದವ ಅವಗೆ ಬಿಸಾಲು ಹೋಗಿಲ್ಲ. ರಘುಪುರ ಬರ್ದ ಕಲಿಸಿದವ ಅವಗೆ ಬಿಸಾಲು ಹೋಗಿಲ್ಲ. ಸಾಕು ಉಮ್ಮ ಉಮ್ಮ ಅಂತ
ಬೇಕು ಈಗ ಬಾ ಚಲ ಮಾಡು ಹೌದಾ